ಎಂಟನೆಯ ಗರ್ಭ ಸಾಕ್ಷಾತ್ ಭಗವಂತ ಪ್ರವೇಶ ಮಾಡಿದ್ದಾನೆ ಗರ್ಭದಲ್ಲಿ. ಪರಮಾತ್ಮನಿಗೆ ಗರ್ಭವಾಸದ ದುಃಖ ಇಲ್ಲ, ಆದರೆ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ಸರ್ವತ್ರ ವ್ಯಾಪ್ತ ಅವನು. ಅವನಿಗೇನಾಗಬೇಕಾಗಿದೆ? ಎಲ್ಲಿ ಪ್ರವೇಶ ಮಾಡುವುದರಿಂದ ಅವನಿಗೇನು ದುಃಖ ಇಲ್ಲ, ಎಲ್ಲ ಕಡೆಗಿದ್ದಾನೆ. ಆದರೂ ಒಂದು ವಿಶೇಷ ರೂಪದಿಂದ ವಸುದೇವನಲ್ಲಿ ಪ್ರವೇಶ ಮಾಡಿ ವಸುದೇವನಿಂದ ದೇವಕಿಯಲ್ಲಿಯೂ ಪ್ರವೇಶ ಮಾಡಿದ. ಶುಕ್ಲ ಶೋಣಿತ ಸಂಬಂಧದಿಂದ ನಿರ್ಮಿತವಲ್ಲದ ಸಚ್ಚಿದಾನಂದಾತ್ಮಕವಾದಂತಹ ತನ್ನ ಸ್ವರೂಪದಿಂದಲೇ ಒಳಗೆ ಸನ್ನಿಹಿತನಾಗಿದ್ದಾನಷ್ಟೇ. ಒಂದು ವಿಶೇಷ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಎನ್ನುವ ಕಾರಣಕ್ಕೆ ಬ್ರಹ್ಮದೇವರೇ ಬಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯವ್ರತಂ ಏನು ಪರಮಾತ್ಮನ ಸೃಷ್ಟಿಯಾದಿ ಕರ್ಮಗಳಿವೆ, ಅತ್ಯಂತ ಸತ್ಯವಾದಂತಹ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಅವನಲ್ಲಿರುವಂತಹ ಜ್ಞಾನಾನಂದಾದಿ ಗುಣಗಳು ಎಲ್ಲವೂ ಸತ್ಯವಾದದ್ದು. ಈ ಸಮಗ್ರವಾದಂತಹ ಪ್ರಪಂಚದಿಂದ ಪರಮಾತ್ಮ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಸತ್ಯ ಪರಂ ತ್ರಿಸತ್ಯಂ, ಮೂರು ವೇದಗಳಿಂದಲೂ ಪ್ರತಿಪಾದ್ಯನಾದವನು. ಸತ್ಯವಾದ ಜಗತ್ತಿಗೆ ಕಾರಣನಾದವನು. ಸತ್ಯವಾದ ಜಗತ್ತಿನಲ್ಲಿ ಯಾವಾಗಲೂ ಅಂತರ್ಯಾಮಿಯಾಗಿದ್ದವನು. ಎಲ್ಲರಿಗೆ ಜ್ಞಾನಾನಂದವನ್ನು ಪಡೆಯುವ ಯೋಗ್ಯತೆ ಇರುವಂತಹ ಸಜ್ಜನರಿಗೆಲ್ಲ ಜ್ಞಾನಾನಂದಗಳನ್ನು ಮೋಕ್ಷದಲ್ಲಿ ಕೊಡುವವನು. ಸಮಸ್ತ ಸತ್ಯವಾದ ಜಗತ್ತಿಗೆ ನಾಯಕನಾದವನು. ಪ್ರಳಯ ಕಾಲದಲ್ಲಿ ಸಮಸ್ತವಾದ ಜಗತ್ತನ್ನು ತನ್ನ ಉದರದಲ್ಲಿ ಹಾಕಿಕೊಳ್ಳುವವನು. ಕೊನೆಗೆ ಆ ಶಬ್ದ ಇಟ್ಟಿದ್ದಾರೆ. ಯಾಕೆಂದರೆ ಅಂಥ ಇಡೀ ಜಗತ್ತನ್ನೇ ಹೊಟ್ಟೆಯಲ್ಲಿ ತುಂಬಿಕೊಳ್ಳುವ ದೇವರನ್ನು ಇವಳು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳಲ್ಲ ಅನ್ನುವುದು ಒಂದು ಆಶ್ಚರ್ಯ ಅಂತ. ಆತ್ಮ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಆದತ್ತೇ ತನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ ಹೊಟ್ಟೆಯಲ್ಲಿ ಅಂತ. ಜಗತ್ತನ್ನೇ ತನ್ನ ಕುಕ್ಷಿಯಲ್ಲಿ ಇಟ್ಟುಕೊಳ್ಳುವ ಆ ಭಗವಂತನನ್ನು ಇವಳು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾಳಲ್ಲ, ಅದೇನು ಭಗವಂತನ ಅದ್ಭುತವಾದ ಶಕ್ತಿ, ಅವನ ಕಾರುಣ್ಯ. ಇವಳು ಮಾಡಿದ ತಪಸ್ಸಿಗೆ, ಅದಿತಿ ದೇವಿ ಮಾಡಿದ ತಪಸ್ಸಿಗೆ ವರ ಕೊಟ್ಟು ಅವಳನ್ನು ದೇವಕಿಯಾಗಿ ಹುಟ್ಟಿಸಿ ಅವಳ ಹೊಟ್ಟೆಯಲ್ಲಿ ಕುಳಿತಿದ್ದಾನಲ್ಲ ಅಂತ ಅದ್ಭುತವಾಗಿ ಆ ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋರಾವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ನಿನ್ನ ಸ್ಮರಣೆ ಮಾಡಿದವರು, ನಿನ್ನ ಮಹಿಮೆಯನ್ನು ಕೇಳಿದವರು ಯಾವಾಗಲೂ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದರೆ ಎಂದಿಗೂ ಸಂಸಾರದಲ್ಲಿ ಬರೋದಿಲ್ಲ, ಸಂಸಾರವನ್ನು ದಾಟ್ತಾರೆ. ಅಂತಹ ನಿನ್ನ ಸ್ಮರಣೆ ಮಾಡಿದವರಿಗೆ ಸಂಸಾರ ಇಲ್ಲ ಅಂದರೆ ನಿನಗೆಲ್ಲಿಯ ಗರ್ಭವಾಸ, ನಿನಗೆಲ್ಲಿಯ ಸಂಸಾರ, ನಿನಗೆಲ್ಲಿಯ ದುಃಖ? ಸರ್ವಥಾ ಇಲ್ಲ. ಇದು ಕೇವಲ ಅಜ್ಞ ಜನರಿಗೆ ಮೋಹನ ಮಾಡ್ತೀಯ ಅಷ್ಟೇ, ನಿನಗೆ ಯಾವ ದುಃಖಗಳೂ ಇಲ್ಲ. ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಬ್ಧಿಂ. ನಿನ್ನ ಪಾದವನ್ನೇ ನೌಕೆಯನ್ನಾಗಿ ಮಾಡಿಕೊಂಡು ಸಂಸಾರದ ಸಾಗರವನ್ನೇ ದಾಟ್ತಾರೆ ಜನ. ನಿನಗೆ ಸಂಸಾರ ಇಲ್ಲ. ಇದನ್ನು ಯಾವಾಗಲೂ ಗಟ್ಟಿಯಾಗಿ ತಿಳಿಬೇಕು. ಕೃಷ್ಣಾಷ್ಟಮಿ, ಕೃಷ್ಣ ಹುಟ್ಟಿದ ದಿನ ಅಂತ 10 ಸಲ ಅಂದು ಇಷ್ಟಿಷ್ಟು ನೀವು ಕಡಬು, ಜಿಲೇಬಿ, ಗಿಲಗಂಚಿ, ಕೋಡ್ಬೋಳಿಗಳನ್ನು ತಿಂದ ಮಾತ್ರಕ್ಕೆ ಉದ್ಧಾರ ಆಗುವುದಿಲ್ಲ. ಕೃಷ್ಣನಿಗೆ ಜನ್ಮ ಇಲ್ಲ, ಕೇವಲ ಅವತಾರ ಪ್ರಾದುರ್ಭಾವ ಅಂತೇ ತಿಳಿಯಬೇಕು. ಅದನ್ನು ಅಷ್ಟು ಒತ್ತು ಕೊಟ್ಟು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸರ್ವಥಾ ಪರಮಾತ್ಮನಿಗೆ ಸಂಸಾರ ಇಲ್ಲ. ಕೈಮುತ್ಯದಿಂದ ಹೇಳ್ತಾರೆ, ಅವನನ್ನು ನಂಬಿದವರಿಗೆ ಸಂಸಾರ ಇಲ್ಲ, ಅವನಿಗೆಲ್ಲಿಯ ಸಂಸಾರ ಅಂತ. ಅಂತಹ ಸರ್ವೋತ್ತಮನಾದ ಭಗವಂತ ಭೂಭಾರ ಹರಣವನ್ನು ಮಾಡಿ ಜಗತ್ತಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಬ್ರಹ್ಮದೇವರು ವಿಶೇಷವಾಗಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹೇ ವಾಜನ ಜನ್ಮರ್ಕ್ಷಃ ಶಾಂತರ್ಕ್ಷಗ್ರಹತಾರಕಃ. ಏನು ಆ ಗ್ರಹಗಳು, ನಕ್ಷತ್ರಗಳು ಪರಮಾತ್ಮನ ಅದ್ಭುತವಾದಂತಹ ಸೃಷ್ಟಿ, ಅತ್ಯದ್ಭುತವಾದ ಸೃಷ್ಟಿ. ನೀವೆಲ್ಲರೂ ನಿಮ್ಮ ಮಕ್ಕಳ ಜಾತಕ ತೋರಿಸ್ತೀರಿ, ಮದುವೆ ಸಲುವಾಗಿ ಕೂಡಿಸಿ ನೋಡ್ರಿ ಅಂತ ಹೇಳ್ತೀರಿ, ಎಲ್ಲ ಮಾಡ್ತೀರಿ. ಒಂದೇ ಸಮಯ ಒಂದೇ ಕ್ಷಣಕ್ಕೆ ಎಷ್ಟು ಜೀವರಾಶಿಗಳು ಹುಟ್ಟುತ್ತಾರೆ ಹೇಳಿ ಜಗತ್ತಿನಲ್ಲಿ? ಕೋಟಿ ಕೋಟಿ. ಈ ನಕ್ಷತ್ರ, ಈ ರಾಶಿ, ಈ ಟೈಮಿಗೆ ಹುಟ್ಟಿದವನ ಭವಿಷ್ಯ ಹೀಗಿರಬೇಕು ಅಂತ ಒಂದು ವ್ಯವಸ್ಥೆ ಇದೆ ಜ್ಯೋತಿಷ್ಯದಲ್ಲಿ. ಅದು ಹಾಗೆ ಅನುಭವಕ್ಕೂ ಬರುತ್ತೆ. ಹಾಗಾದರೆ
ಅದೇ ಸಮಯಕ್ಕೆ ಅದೇ ಕ್ಷಣಕ್ಕೆ ಹುಟ್ಟುವ ಕೋಟಿ ಕೋಟಿ ಜೀವರನ್ನ ಸರಿಯಾಗಿ ಆ ಭವಿಷ್ಯಕ್ಕೆ ಹೊಂದುವವರನ್ನ ಆ ಕ್ಷಣದೊಳಗೆ ಹುಟ್ಟಿಸೋ ವ್ಯವಸ್ಥೆ ಮಾಡಬೇಕಲ್ಲ. ಯಾರಪ್ಪ ಮಾಡ್ತಾರೆ? ನಮ್ಮಪ್ಪನ, ನಿಮ್ಮಪ್ಪನ, ನಮ್ಮೆಲ್ಲರ ಅಪ್ಪ ಅವನು ಮಾಡ್ತಾನೆ. ಒಂದೇ ಕ್ಷಣದೊಳಗೆ ಹುಟ್ಟುವಂಥವರು ಸರಿಯಾಗಿ ಆ ಗ್ರಹಗಳಿಗೆ ಅಷ್ಟು ವ್ಯವಸ್ಥೆ. ಇಂತಿಂಥ ಗ್ರಹಗಳು ಇಂತಿಂಥ ಸ್ಥಾನದೊಳಗಿದ್ರೆ ಈ ಫಲವನ್ನು ಸೂಚನೆ ಮಾಡಬೇಕು. ಫಲ ಸಿಗೋದು ಗ್ರಹಗಳಿಂದ ಅಂತ ಯಾರೂ ತಪ್ಪು ತಿಳಿಯಬೇಡಿ. ಫಲ ಸಿಗೋದು ನಮ್ಮ ಕರ್ಮಗಳಿಂದ. ಆದರೆ ಅದರ ಸೂಚನೆಯನ್ನು ಪರಮಾತ್ಮ ಗ್ರಹಗಳಿಂದ ಕೊಡ್ತಾನೆ. ಅಷ್ಟು ಇಡೀ ಜಗತ್ತು ಇವತ್ತು ಆ ಗ್ರಹಗತಿಗಳ ಮೇಲೆ ತಮ್ಮ ಭವಿಷ್ಯವನ್ನು ತಿಳ್ಕೋತದೆ. ಎಲ್ಲರೂ ಗ್ರಹಗಳ ಕಡೆಗೆ ಮುಖ ಮಾಡಿ ನೋಡ್ತಾರೆ, ಅದರಿಂದ ತಮ್ಮ ಭವಿಷ್ಯವನ್ನು ತಿಳ್ಕೋತಾರೆ. ಈ ಸ್ಥಾನ, ಈ ಮಾನ, ಇಂತಹ ಅದ್ಭುತವಾದಂತಹ ಎಲ್ಲರ ಭವಿಷ್ಯವನ್ನು ಸೂಚನೆ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನು ಆ ಗ್ರಹಗಳಿಗೆ ಕೊಟ್ಟು ಆ ಒಂದು ಸ್ಥಾನದೊಳಗೆ ಇಟ್ಟವನೇ ಈ ಪರಮಾತ್ಮ. ಅಂಥ ಪರಮಾತ್ಮನ ಅವತಾರ ಕಾಲದಲ್ಲಿ ಏನು ಖುಷಿ ಅವುಗಳಿಗೆ, ಆ ಎಲ್ಲ ದೇವತೆಗಳಿಗೆ, ಆ ಸೂರ್ಯ, ಚಂದ್ರ, ಮಂಗಳ, ಬುಧ ಗ್ರಹ, ಯಾವ ಗುರು, ಎಲ್ಲರಿಗೂ ಕೂಡ ಅಷ್ಟು ಸಂತೋಷ. ಆ ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು ಯಾವ ರೀತಿ ಅತ್ಯುನ್ನತ ಸ್ಥಾನದಲ್ಲಿರಬೇಕೋ ಹಾಗಿವೆ. ಅಷ್ಟು ಉಚ್ಚ ಮಟ್ಟದಲ್ಲಿ ತಮ್ಮದೇನು ಶಕ್ತಿ ಇದೆ ಅಷ್ಟೆಲ್ಲ ಶಕ್ತಿ ಹಾಕಿ ಎಷ್ಟು ಉತ್ತಮವಾದ ಮಂಗಲವನ್ನು ಸೂಚನೆ ಮಾಡಬೇಕೋ ಮಾಡಿರಿ. ಎಲ್ಲ ನದಿಗಳು ಪ್ರಸನ್ನವಾಗಿ ಹರಿತಾ ಇವೆ. ಎಲ್ಲ ಕಡೆಗೆ ಗಾಳಿ, ತಂಪು ಗಾಳಿ ಬೀಸ್ತಾ ಇದೆ, ತುಂತುರು ಹನಿ ಹಾಕ್ತಾ ಇದೆ. ಜೋರಾದ ಮಳೆ ಅಲ್ಲ, ಪುಷ್ಪವೃಷ್ಟಿ ಇದ್ದ ಹಾಗೆ ಮಳೆ ಹಾಕ್ತಾ ಇದೆ. ಮೇಘಗಳು ಗರ್ಜನೆ ಮಾಡಿದರೂ ಮಂದವಾಗಿ ಗರ್ಜನೆ ಮಾಡ್ತಾ ಇವೆ. ದೊಡ್ಡವರು ಬರ್ತಾ ಇರುವಾಗ ಜೋರು ಕಿರಿಚಾಡಬಾರ್ದು, ಏನೂ ಮಾತಾಡದೆ ಬಿದ್ದಿರಬಾರ್ದು, ಮೆಲ್ಲಗೆ ಗೌರವದಿಂದ ಮಾತನಾಡಬೇಕು. ಆ ರೀತಿ ಆ ಮೇಘಗಳು ಗರ್ಜನೆ ಮಾಡ್ತಾವೆ. ಇದನ್ನೇನು ತಿಳಿಸ್ತದೆ? ಪ್ರಕೃತಿಯ ಪತಿ ಅವನು, ವಿಧಾತ. ಅಂತಹ ಇಡೀ ವಿಶ್ವದ ವಿಧಾತಾನೇ ಅವತಾರ ಮಾಡುವಾಗ ಆ ವಿಶ್ವದೊಳಗಿನ ಎಲ್ಲ ಜಡವಸ್ತುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳೆಲ್ಲ ಪರಮ ಭಕ್ತಿಯಿಂದ ತಮ್ಮನ್ನು ತಾವು, ತಮ್ಮ ವಸ್ತುಗಳನ್ನೆಲ್ಲ ಪರಮಾತ್ಮನ ಸೇವೆಗೆ ಪರಮ ಮಂಗಲವಾಗುವ ರೀತಿಯಲ್ಲಿ ಸಿದ್ಧಪಡಿಸಿದ್ದಾರೆ. ಅಂತಹ ಶುಭವಾದ ಮಂಗಲವಾದ ವಾತಾವರಣ ಎಲ್ಲ ಕಡೆಗೆ ಏರ್ಪಟ್ಟಿದೆ. ಆ ಸಂದರ್ಭದಲ್ಲಿ ಪರಮಾತ್ಮ ಅವತಾರವನ್ನು ಮಾಡ್ತಾ ಇದ್ದಾನೆ. ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಪ್ರಾದುರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ಅತಿಥಿ ದೇವಿಯ ಅವತಾರಳಾದಂತಹ ದೇವಕಿ ದೇವಿ ತಪಸ್ಸು ಮಾಡಿದ್ದಾಳೆ. ಅಂತಹ ಪರಮ ಮಂಗಲವಾದಂತಹ ಅವಳ ಗರ್ಭದಲ್ಲಿ ಪರಮಾತ್ಮ ಪ್ರಾದುರ್ಭೂತನಾಗ್ತಾ ಇದ್ದಾನೆ, ಅವತಾರವನ್ನು ಮಾಡ್ತಾ ಇದ್ದಾನೆ. ದಿವ್ಯವಾದಂತಹ ಪರಮಾತ್ಮನ ಮಂಗಲವಾದಂತಹ ಶರೀರ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾತ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂಗಲ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹರ್ಷ ವೈಡೂರ್ಹ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ್. ಏನು ಅದ್ಭುತವಾದ ಪರಮಾತ್ಮನ ಶರೀರ. ಉಳಿದವರಂತೆ ಪರಮಾತ್ಮ ಮಗುವಾಗಿ ಹುಟ್ಟಿ ಅತ್ತವನೇ? ಸರ್ವಥಾ ಅಲ್ಲ. ಸರ್ವಾಭರಣ ಭೂಷಿತನಾಗಿ ಪರಮಸುಂದರ ವಿಗ್ರಹನಾಗಿ ಪರಮಾತ್ಮ ಅಲ್ಲಿ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ನಾನು ಸರ್ವಥಾ ವಸುದೇವ ದೇವಕಿಯರಿಂದ ಹುಟ್ಟಿದವನಲ್ಲ ಅಂತ ತೋರಿಸುವುದಕ್ಕೆ ಅಷ್ಟು ಸುಂದರವಾದಂತಹ ರೂಪ, ಎಲ್ಲ ಆಭರಣಗಳನ್ನು ಹಾಕಿಕೊಂಡು ಹುಟ್ಟಿದ್ದಾನೆ. ಹೀಗೆ ಯಾರಾದರೂ ಹುಟ್ಟುತ್ತಾರ? ಹುಟ್ಟುವವರಾದರೆ ಹೀಗೆ ಹುಟ್ಟುತ್ತಾರ? ವಾದರಾಜರಂತಾರೆ, ಸ್ವತಃ ತಂದೆ ತಾಯಿ ಅವರೇ ಹೇಳ್ತಾರೆ ಇವನು ನಮ್ಮ ಮಗ ಅಲ್ಲ ಅಂತ. ವಿದಿತೋಸಿ ಭವಾನ್ ಸಾಕ್ಷಾತ್ ಭಗವಾನ್ ಪ್ರಕೃತೆ ಪರಹ. ವಸುದೇವ ಹೇಳ್ತಾನೆ, ತಂದೆ ನೀನು ಪ್ರಕೃತಿಯನ್ನು ಮೀರಿದವ, ಸರ್ವರ ತಂದೆ, ನೀನ್ಯಾರ ಮಗ ಅಲ್ಲ, ಸರ್ವೋತ್ತಮನಾದ ಭಗವಂತ, ಸ್ವತಂತ್ರ ನೀನು ಅಂತ ಅಪ್ಪ ಹೇಳ್ತಾನೆ. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ. ತಾಯಿ ಹೇಳ್ತಾಳೆ ದೇವಕಿ,
ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಕಾಲನಿಯಾಮಕ, ಸರ್ವಕಾಲಸ್ರಷ್ಟ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವವ, ಪ್ರಕೃತಿಯನ್ನು ಮೀರಿದವ, ಜಗತ್ಸ್ವಾಮಿ ಅಂತ ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಮಗ ಅಲ್ಲ ನೀನು ಅಂತ. ನೀವು ಹೋಗಿ ದೇವಕಿ ವಸುದೇವರ ಮಗ ಕೃಷ್ಣ ಅಂತೀರಲ್ಲ, ನಿಮಗೇನು ಹೇಳಬೇಕು ಅಂತಾರೆ ವಾದರಾಜರು. ಹಾಗಾದರೆ ಪರಮಾತ್ಮ ಸರ್ವಥಾ ಉಳಿದವರಂತೆ ಹುಟ್ಟಿದವನಲ್ಲ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ, ಅತ್ಯದ್ಭುತ ಬಾಲಕ. ಇಂಥ ಬಾಲಕರು ಯಾರಾದರೂ ಇರ್ತಾರ? ಪೀತಾಂಬರ ಧಾರಣ ಮಾಡಿ ಸರ್ವಾಭರಣ ಭೂಷಿತರಾಗಿ ಬಾಲಕಂ, ಇವನು ಎಂಥ ಬಾಲಕ. ಕ ಅಂದ್ರೆ ಬ್ರಹ್ಮದೇವರು, ಬಾಲ ಅಂದ್ರೆ ಮಗ, ಬ್ರಹ್ಮದೇವರೇ ಇವನ ಮಗ. ಬಾಲಕಂ. ಕ ಅಂದ್ರೆ ಬ್ರಹ್ಮದೇವರು ಕೂಡ ಇವನಿಗೆ ಬಾಲ, ಇವನಿಗೆ ಮಗ. ಬ್ರಹ್ಮದೇವರ ಅಪ್ಪ ಇವ ಯಾರ ಮಗ? ಇವನನ್ನು ಮಗ ಅಂತಾರಲ್ಲ. ಯಾರವರು ಹೇಳುವರು, ಧೈರ್ಯ ಮಾಡುವವರು? ತಮ್ಮ ಅದ್ಭುತಂ ಬಾಲಕಂ, ಬ್ರಹ್ಮದೇವರಿಗೂ ಕೂಡ ಜನಕನಾದವನಿವನು. ಇವನ ಮಹಿಮೆನೇ ಇಷ್ಟದ್ಭುತ. ಕೈಮುತ್ತೆ ಮಾಡಬಾರದಿಲ್ಲಿ. ಪರಮಾತ್ಮನ ಯಾವ ಅವಯವಗಳಿಗೂ ಭೇದ ಇಲ್ಲ. ಆದರೂ ತಿಳಿದುಕೊಳ್ಳೋದಕ್ಕೆ ಕೃಷ್ಣ ಅಂದ್ರೆ ಯಾರು? ಪರಮಾತ್ಮನ ಮೂಲರೂಪಿಯಾದ ಪರಮಾತ್ಮನ ಒಂದು ಕಪ್ಪು ಕೂದಲು, ಬಿಳಿ ಕೂದಲಿನ ಆವೇಶ ಬಲರಾಮ, ಸಾಕ್ಷಾತ್ ಕಪ್ಪು ಕೂದಲಿನ ಅವತಾರ ಕೃಷ್ಣ. ಕೂದಲಿಗೆ ಏನಾದರೂ ಶಕ್ತಿ ಇರ್ತದ? ಕೊಡ ಬೇಡ, ಕಲ್ಲು ಬೇಡ, ಒಂದು ಸಣ್ಣ ಹಾಳಿ ಎತ್ತಿಬಿಡ್ರಿ ನಿಮ್ಮ ಕೂದಲದಿಂದ. ಕೂದಲಿಗೆ ಶಕ್ತಿ ಇಲ್ಲ. ಆದರೆ ಮೂಲರೂಪಿಯಾದ ಪರಮಾತ್ಮನ ಕೂದಲು, ಆ ಒಂದು ಕೂದಲೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಏನ್ ನಿಸ್ಸೀಮಾಶಕ್ತಯೋಸ್ಸಹಿ ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾಖಿಲ. ಇದೇ ಕಪ್ಪು ಕೂದಲು, ಒಂದು ಪರಮಾತ್ಮನ ಕಪ್ಪು ಕೂದಲೇ ಕೃಷ್ಣ. ಆ ಕೃಷ್ಣನೇ ಕಂಸನನ್ನು ಸಂಹಾರ ಮಾಡಿದ್ದು. ಆ ಕೃಷ್ಣನೇ ಜರಾಸಂಧನ ಜೊತೆಗೆ 18 ಬಾರಿ ಯುದ್ಧ ಮಾಡಿ 23 ಅಕ್ಷೌಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದು. ಗೋವರ್ಧನ ಬೆಟ್ಟವನ್ನು ಎತ್ತಿದ್ದು, ಪಾಂಡವರನ್ನ ರಕ್ಷಣೆ ಮಾಡಿದ್ದು, ಇಡೀ ಮಹಾಪರಾಕ್ರಮವನ್ನು ತೋರಿಸಿದ್ದೆಲ್ಲ ಈ ಕೃಷ್ಣ. ವಿಶ್ವರೂಪವನ್ನು ತೋರಿಸಿ ಇಡೀ ಜಗತ್ತಿಗೆ ಆಧಾರನಾಗಿ ನಿಂತವನು ಈ ಕೃಷ್ಣ. ಯಾರ ಕೃಷ್ಣ? ಒಂದು ಕಪ್ಪು ಕೂದಲು. ಅಂದ್ರೆ ಪರಮಾತ್ಮನಿಗೂ ಅವನ ಅವಯವಗಳಿಗೂ ಭೇದ ಇಲ್ಲ. ಅಚಿಂತ್ಯದ್ಭುತ ಶಕ್ತಿ ಪರಮಾತ್ಮನದು. ಎಲ್ಲ ರೂಪಗಳು ಅಭಿನ್ನ. ತಮದ್ಭುತಂ ಬಾಲಕಂ. ಬಾಲ ಅಂದ್ರೆ ಕೂದಲು. ಅದು ಹಿಂದಿ ಶಬ್ದ ಅಂತ ತಿಳ್ಕೊಬೇಡ್ರಿ, ಸಂಸ್ಕೃತದ ಶಬ್ದದು. ಬಾಲ ಅಂದ್ರೆ ಕೂದಲು, ಬಾಲಕ ಅಂದ್ರೆ ಮೂಲರೂಪಿಯಾದ ಪರಮಾತ್ಮನ ಒಂದು ಕೂದಲು. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. ಎಲ್ಲ ಆಯುಧಗಳನ್ನು ಧಾರಣೆ ಮಾಡಿದಂತಹ, ಪೀತಾಂಬರ ಧಾರಣೆ ಮಾಡಿರತಕ್ಕಂತಹ ಆ ಭಗವಂತನ ದರ್ಶನವನ್ನು ಮಾಡಿ ವಸುದೇವ ದೇವಕಿಯರು ಸ್ತೋತ್ರವನ್ನು ಮಾಡಿ ಧನ್ಯರಾಗಿದ್ದಾರೆ. ನೀನು ಹೀಗಿದ್ರೆ ಗತಿ ಏನು? ಪುಟ್ಟ ಬಾಲಕನ ರೂಪದಲ್ಲಿ ಅಭಿವ್ಯಕ್ತನಾಗಬೇಕು ಅಂದಾಗ ಬಾಲಕನ ರೂಪದಲ್ಲಿ ಪರಮಾತ್ಮ ಅಭಿವ್ಯಕ್ತನಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.